ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾವು ಹಿಂದಿನ ಸಂಚಿಕೆಯಲ್ಲಿ 2020ರ ಪ್ರಶ್ನೆ ಪತ್ರಿಕೆ 2ರ TT ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೇವೆ. ಸೊ ವಿವರಣೆ ಮೂಲಕ ಹೋಗಿದ್ದೇನೆ, ಬೇಸಿಕ್ ವಿವರಣೆ ಮೂಲಕ. ಈಗ ಮುಂದುವರಿದ ಭಾಗ 102ನೇ ಪ್ರಶ್ನೆ ನೋಡ್ರಿ. DEF ಏನದಾವ ಅಂದ್ರೆ ತ್ರಿಭುಜ ABCಯ BC CA ಮತ್ತು ABಯ ಮಧ್ಯ ಬಿಂದುಗಳಾದರೆ ತ್ರಿಭುಜ ABC ಮತ್ತು DEFಗಳ ವಿಸ್ತೀರ್ಣಗಳ ಅನುಪಾತ. ನೋಡ್ರಲ್ಲಿ ಒಂದು ತ್ರಿಭುಜ ಐತೆ, ಆ ತ್ರಿಭುಜ ಅಂದರೆ ABC ಮಧ್ಯ ಬಿಂದುಗಳನ್ನು ಗುರುತಿಸಿ ಅಲ್ಲಿ ತ್ರಿಭುಜವನ್ನು ಉಂಟು ಮಾಡ್ತದೆ. ಯಾವುದು? DEF. ಸೊ ಈ ರೀತಿ ಮಧ್ಯ ಬಿಂದುಗಳ ಮೂಲಕ ಎಳೆದಂತಹ ತ್ರಿಭುಜ 4 ಭಾಗ ಆಗ್ತದೆ. 4 ಭಾಗಗಳು ಸಮ ಆಗ್ತಾ ಇದ್ದಾವೆ. ಹೀಗಾಗಿ ತ್ರಿಭುಜ ABC ವಿಸ್ತೀರ್ಣ, ತ್ರಿಭುಜ DEF ವಿಸ್ತೀರ್ಣವನ್ನು ನೋಡಿದಾಗ ನೋಡ್ರಿ, ತ್ರಿಭುಜ ABCಯ ವಿಸ್ತೀರ್ಣ ಮತ್ತು DEFನ ವಿಸ್ತೀರ್ಣ ನೋಡಿದಾಗ 4:1 ಆಗುತ್ತೆ. ಎಷ್ಟಾಗುತ್ತೆ ಇದು? 4:1 ಆಗ್ತಾ ಇದೆ. ಸೊ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ 3, 4:1. ನೆಕ್ಸ್ಟ್ ಅದೇ ರೀತಿಯಾಗಿ ಒಂದು ವೃತ್ತ ಕೇಂದ್ರದಿಂದ 6 ಸೆಂಟಿಮೀಟರ್ ದೂರದಲ್ಲಿರುವ 16 ಸೆಂಟಿಮೀಟರ್ ಉದ್ದವಿರುವ ಒಂದು ಜಾವನ್ನು ಎಳೆದಿದೆ. ಆ ವೃತ್ತದ ತ್ರಿಜ್ಯ ಕಂಡುಹಿಡಿಯಿರಿ. ನೋಡ್ರಲ್ಲಿ ಬಹಳ ಸಿಂಪಲ್ಲ. ಒಂದು ವೃತ್ತವನ್ನು ರಚನೆ ಮಾಡ್ಕೊಳ್ಳೋಣ. ಜಾ ಎಷ್ಟಿದೆ ರೀ? 16 ಸೆಂಟಿಮೀಟರ್ ಇದೆ. ವೃತ್ತ ಕೇಂದ್ರ ಇಲ್ಲಿದೆ, ಇದು 8 ಇದೆ. ಜಾ 16 ಅಂದ್ರೆ ವೃತ್ತ ಕೇಂದ್ರದಿಂದ ಎಳೆದಂತಹ ಒಂದು ರೇಖೆ ಲಂಬವಾಗಿರ್ತದ ಜಾವನ್ನು 2 ಸಮಭಾಗವಾಗಿ ವಿಭಾಗಿಸ್ತಾ ಇದೆ. ಅಂದರೆ ಇದು 8, ಇದು 8. ಆಮೇಲೆ ವೃತ್ತ ಕೇಂದ್ರದಿಂದ ಎಷ್ಟು ದೂರದಲ್ಲೈತಿ? 6 ಸೆಂಟಿಮೀಟರ್ ದೂರದಲ್ಲೈತಿ. ಸೊ ಇದು O. ಹಾಗಾದರೆ AO ಅಳತೆ ಬೇಕು. ತ್ರಿಜ್ಯ AO² OB² ಪ್ಲಸ್ AB². OB ಅಂದರೆ 6² ಪ್ಲಸ್ AB ಅಂದರೆ 8². ಯಾಕಪ್ಪ ಅಂದರೆ ಜಾವನ್ನು ಕೇಂದ್ರದಿಂದ ಎಳೆದ ರೇಖೆ 2 ಸಮಭಾಗವಾಗಿ ಮತ್ತು ಲಂಬವಾಗಿ ಅರ್ಧಿಸ್ತಾ ಇರ್ತದೆ. ಸೊ 36 ಪ್ಲಸ್ 64 ಎರಡೂ ಸೇರಿದರೆ ಎಷ್ಟಾಯ್ತು? 100 ಆಯಿತು. ಹಾಗಾದರೆ AO √100 ಅಂದರೆ ಅದರ ವರ್ಗಮೂಲ ಎಷ್ಟಾಗುತ್ತೆ? 10 ಸೆಂಟಿಮೀಟರ್. ಹಾಗಾದರೆ ತ್ರಿಜ್ಯ ಎಷ್ಟು ಅಂದಂಗಾಯ್ತು ರೀ? 10 ಸೆಂಟಿಮೀಟರ್. ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 4, ತ್ರಿಜ್ಯ 10 ಸೆಂಟಿಮೀಟರ್. ಅದೇ ರೀತಿಯಾಗಿ ನೋಡ್ರಿ ಏನಂತಿದ್ದಾನಂದ್ರೆ 44 ಸುತ್ತಳತೆ ಇರುವ ಒಂದು ವೃತ್ತದಲ್ಲಿ ಅದರ ಒಂದು ಚತುರ್ಥಕದ ವಿಸ್ತೀರ್ಣ. ಅಂದರೆ ವೃತ್ತದಲ್ಲಿ 4 ಭಾಗ ಮಾಡಿದಾಗ ಒಂದು ಭಾಗದ ವಿಸ್ತೀರ್ಣ ಅಂತ ಕೇಳ್ತಿದ್ದಾನೆ ಸಿಂಪಲ್ ಆಗಿ. ಸೊ ಹಾಗಾದರೆ ಪರಿಧಿ ಕೊಟ್ಟಿದ್ದಾನೆ. ವೃತ್ತದ ಸುತ್ತಳತೆ = 44. ಸೂತ್ರ 2πr = 44. 2π ಅಂದರೆ 22 ಇಂಟು ತ್ರಿಜ್ಯ = 44. 22 1 22 2 1 2 1. ಸೊ 6 ಉಳಿತು. ಇದು ಓರೆ ಗುಣಾಕಾರ 7 1 7. ತ್ರಿಜ್ಯ ಎಷ್ಟಾಯ್ತು ರೀ? 7 ಆಯಿತು. ಇನ್ನು ವೃತ್ತದ ವಿಸ್ತೀರ್ಣ = πr². π ಅಂದರೆ 22 ತ್ರಿಜ್ಯ 7 ಇಂಟು 7. 7 1 7 1. 22 154. 154ರಲ್ಲಿ ಎಷ್ಟು ಭಾಗ ಮಾಡಬೇಕು? ಚತುರ್ಥಕ ಅಂದರೆ 4 ಭಾಗ. 4 1 4 3 12. 30 ಎಷ್ಟು ಉಳಿತು ರೀ? 4 3 12 ಅಂದರೆ 3 ಉಳಿತು. 34 ಆಯಿತು. 4 8 32. 34 32 ಹೋದರೆ 2 ಉಳಿತು. 10 ಬಿಂದು 20 ಆಯಿತು. 4 5 20. ಎಷ್ಟಾಯ್ತು ರೀ? ಇದು 38.5 ಸೆಂಟಿಮೀಟರ್ ಸ್ಕ್ವೇರ್. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 1. ಇನ್ನು ತ್ರಿಜ್ಯ ಕಂಡು ಹಿಡಿದ ಮೇಲೆ ಇನ್ನೊಂದು ವಿಧಾನ ಮಾಡ್ತೇವೆ. ಏನಪ್ಪ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 πr². ಥೀಟ ಅಂದರೆ ಇಟರೆ ಏನು? 90 ಚತುರ್ಥಕ ಭಾಗದಲ್ಲಿ 360 ಡಿಗ್ರಿ. ಪೈ ಅಂದರೆ 22 ತ್ರಿಜ್ಯ 7 ಇಂಟು 7. 91 94 7 1 7 1. ಸೊ ಹೊಳೆ ಅಷ್ಟೇ ಬರ್ತದ್ರೆ 154/4. ಸೊ ಇಲ್ಲಿ ಬಂದಿದ್ದು ಇಲ್ಲಿ ಐತಿ.
ಈ ರೀತಿಯೂ ಬಿಡಿಸ್ಬೋದು, ಈ ರೀತಿಯೂ ಬಿಡಿಸ್ಬೋದು. ನೆಕ್ಸ್ಟ್, ಪ್ರತಿ ಬಾಹುವಿನ 14 ಸೆಂಟಿಮೀಟರ್ ಇರುವ ABCD ಚೌಕದ APD ಮತ್ತು BPC ಸಮ ಅರ್ಧವೃತ್ತಗಳಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಸ್ಪರ್ಶಿಸಿವೆ. ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಎಷ್ಟೇ ರೀ? ಏನಪ್ಪ ಅಂದ್ರೆ ಇಲ್ಲಿ ಬಣ್ಣ ಮಾಡಿ ಟ್ರ್ಯಾಪ್ ಮಾಡಿದ್ರೆ ಇದ್ರ ವಿಸ್ತೀರ್ಣ ಕೇಳ್ತಿದ್ದಾನೆ. ಸಿಂಪಲ್ ಏನು, ಚೌಕದ ವಿಸ್ತೀರ್ಣ ಮೈನಸ್ 2 ಎಷ್ಟು ವೃತ್ತ ಅದಾವ ಅಂತೇಳಿ ಅಂದರೆ ಅರ್ಧ ವೃತ್ತ ಅದನ್ನ, ಅರ್ಧ ವೃತ್ತದ ವಿಸ್ತೀರ್ಣ. ಹಾಗಾದ್ರೆ ಚೌಕ ಅಂದ್ರೆ 14 ಸೆಂಟಿಮೀಟರ್ ಐತಿ. ಸೊ A ಸ್ಕ್ವೇರ್ 2πr². ಎರಡು ಅರ್ಧ ವೃತ್ತ ಅದಾವ್ರಿ. ಸೊ ಅರ್ಧ ವೃತ್ತ ಅಂದ್ರೆ πr² ಡಿವೈಡೆಡ್ ಬೈ 2 ಅಂದಂಗೆ 2 ಒಂದ್ಲೆ πr² ಆಯ್ತದು. ಹಾಗಾದರೆ A ಸ್ಕ್ವೇರ್ ಅಂದ್ರೆ 14, ವ್ಯಾಸ ಅಂದ್ರೆ 14 ಆಗುತ್ತೆ ಮತ್ತು. ಸೊ ತ್ರಿಜ್ಯ ಅಂದರೆ ಎಷ್ಟಾಯ್ತು ರೀ? 7 ಆಯಿತು. ಸೊ 14ರ ವರ್ಗ 196 ಮೈನಸ್ π22 ಇಂಟು 7 ಇಂಟು 7, 7 ಒಂದ್ಲೆ ಸೊ 196 ಆಗುತ್ತೆ. 22 154. ಹಾಗಾದರೆ 190ರಾಗ 54 ಹೋದರೆ ಎಷ್ಟು ಉಳಿತದಪ್ಪ ಅಂದ್ರೆ 42 ಸೆಂಟಿಮೀಟರ್ ಉಳಿತಾ ಇದೆ. 42 ಸೆಂಟಿಮೀಟರ್ ಸ್ಕ್ವೇರ್ ಉಳಿತಾ ಇದೆ. ಹಾಗಾದರೆ 42 ಸೆಂಟಿಮೀಟರ್ ಸ್ಕ್ವೇರ್ ಉತ್ತರ ಐತೆ ಇಲ್ಲ ನೋಡೋಣ. ಏನಪ್ಪ ಅಂದರೆ ಸೊ ಇದೇ ನೋಡ್ರಿ ಇಲ್ಲಿ ಆಪ್ಷನ್ 3, 42 ಸೆಂಟಿಮೀಟರ್ ಸ್ಕ್ವೇರ್. ಇನ್ನು 106ನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ರೂಪದಲ್ಲಿದೆ. 106ನೇ ಪ್ರಶ್ನೆ ಹೇಗಿದೆ ನೋಡ್ರಿ. 3, 7, 11 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯಲ್ಲಿನ 10ನೇ ಪದ ಅಷ್ಟಂದ್ರೆ ನೋಡ್ರಿ. ಮೊದಲನೇ ಪದ 3, ಸಾಮಾನ್ಯ ವ್ಯತ್ಯಾಸ 7 ಮೈನಸ್ 3 ಅಂದರೆ ಮುಂದಿನ ಪದದಲ್ಲಿ ಹಿಂದಿನ ಪದ ಕಳೆದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರ್ತದೆ? 4 ಬತ್ತು. ಹಾಗಾದರೆ 10ನೇ ಪದ ಅಂದ್ರೆ A+10 = A+9D ಅಂತೇಳಿ ವಿಸ್ತೃತ ರೂಪ ಬರಿತಾ ಇದ್ದೇವೆ. A ಅಂದರೆ 3 + 9, D ಅಂದರೆ 4. 3 + 9 4 36, 3 ಕೂಡಿಸಿದ್ರೆ 39. ಸೊ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಅದೇ ರೀತಿಯಾಗಿ ಏನಿದೆ ರೀ, 6ರಿಂದ ಭಾಗ ಹೋಗುವ 100ರಿಂದ 200ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ನೋಡ್ರಿ ಇಲ್ಲಿ 6ರಿಂದ ಭಾಗ ಹೋಗುವಂಥ ಅಂದಾನಪ್ಪ ಅಂದ್ರೆ ಇಲ್ಲಿ 107ದ್ರಾಗ ಮೊದಲನೇ ಸಂಖ್ಯೆನೇ ಯಾವುದಪ್ಪ ಅಂದ್ರೆ 102 ಬರ್ತದೆ. 6ರಿಂದ ಭಾಗ ಹೋಗುವ ಸಂಖ್ಯೆಗಳು ಸಿಂಪಲ್. 6ರಿಂದ ಭಾಗ ಹೋಗುವ ಸಂಖ್ಯೆಗಳಂದ್ರೆ 3 ಮತ್ತು 2ರಿಂದ ಹೋಗಬೇಕು. ಹೀಗಾಗಿ 102 3ರಿಂದನೂ ಹೋಗ್ತದೆ, 6ರಿಂದನೂ ಹೋಗ್ತಾ ಇದೆ. ಇನ್ನು 200ರವರೆಗಿನ ಅಂತಂದ್ರಿ ನೋಡ್ರಿ. 200ರವರೆಗಿನ ಅಂತಂದ ತಕ್ಷಣ ಮೊದಲು ಏನು ಮಾಡೋಣ, 200ನ್ನು 6ರಿಂದ ಭಾಗಾಕಾರ ಮಾಡೋಣ. ಎಷ್ಟಾಗುತ್ತೆ? 6 3 18, 2 ಉಳಿತ ಮತ್ತು 20, 6 3 18. ಸೊ 2 ಶೇಷ ಅಂದ್ರೆ 200ರಲ್ಲಿ 2ನ್ನ ಕಳೆದುಬಿಟ್ರೆ 198. ಇದು ಕೂಡ 6ರಿಂದ ಹೋಗುವ ಕೊನೆಯ ಸಂಖ್ಯೆ ಆಗಿರ್ತದೆ. ಹಾಗಾದರೆ A = 102, ಕೊನೆಯ ಸಂಖ್ಯೆ 198. AN = ಇನ್ನು D = ಎಷ್ಟಾಗುತ್ತೆ? 6. ಮೊತ್ತ ಕೇಳ್ಯಾನ ಅಂದರೆ ಎನ್ ವ್ಯಾಲ್ಯೂ ನಮಗೆ ಬೇಕಾಗೈತೆ ರೀ. ಹಾಗಾದರೆ AN = A + n - 1 ಇಂಟು D. AN 198 = 198 A ಅಂದರೆ 102 ಪ್ಲಸ್ n - 1 ಇಂಟು D ಅಂದರೆ 6. 198 ಮೈನಸ್ 102 ಆಗುತ್ತೆ = n - 1 ಇಂಟು 6. ಸೊ 8ರಲ್ಲಿ 2 ಹೋದರೆ 6, 9ಕ್ಕೆ 9. ಸೊ ಈ 6 ಭಾಗಾಕಾರ ಆಗುತ್ತೆ, ಗುಣಾಕಾರ ಇದ್ದಿದ್ದು n - 1. 6 ಒಂದ್ಲೆ 3 ಉಳಿತು, 6 6ಲೆ. ಸೊ 16 -1 ಈ ಕಡೆ ಬಂದರೆ +1 = n. n = ಎಷ್ಟಾಯ್ತು ರೀ? 17 ಪದಗಳಾಯಿತು. ಇನ್ನು SN = ಸೂತ್ರ ಗೊತ್ತಿರಬೇಕು, n/2 × A + AN. ಯಾಕಪ್ಪ ಅಂದ್ರೆ ಕೊನೆಯ ಪದ ಕೊಟ್ಟಿದ್ದಾನೆ. ಹಾಗಾದರೆ n ಅಂದರೆ 17/2, A ಅಂದರೆ 102 ಪ್ಲಸ್ AN ಅಂದರೆ 198. 17/2 ಇಂಟು ಬ್ರಾಕೆಟ್ 198 + 2 201 300 ಆಯಿತು. 2 1 150.
ಸೊ 17 ಇಂಟು 150 ಈಕ್ವಲ್ ಟು 0 ಕೊಟ್ಬಿಡೋಣ. 15 ಒಳ್ಳೆ 105, 10 ಉಳಿತು. 15 ಒಂದಲೇ 15 1 10 25, 2550. 2550 ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, -3, -2, -1, 0, 1, 2, 3 ಈ ಸಂಖ್ಯೆಗಳಿಂದ ಸಂಖ್ಯೆ ಎಯನ್ನು ಯಾದೃಚ್ಛಿಕವಾಗಿ ಅಂದರೆ ಯಾವುದಾದ್ರೂ ಒಂದು ಸಂಖ್ಯೆ ಅಂದರೆ ಯಾದೃಚ್ಛಿಕವಾಗಿ ಅಂದರೆ ಎ ಲೆಸರ್ ದೆನ್ 3 ಅಂದರೆ ಏನಾಗತ್ತಾ, ಎ 3ಕ್ಕಿಂತ ಕಡಿಮೆಯಾಗಿರುವ ಸಂಭವನೀಯತೆ. ನೋಡಿರಿ ಸಂಖ್ಯೆ ಎಷ್ಟು ಅದಾವ, 1 2 3 4 5 6 7 ಅದಾವ. ಹಾಗಾದ್ರೆ ಛೇದದಲ್ಲಿ 7 ಅದಾವೆ. 3ಕ್ಕಿಂತ ಕಡಿಮೆಯಾಗಿರುವ ಸಂಖ್ಯೆಗಳಂದ್ರೆ ಇವೆಲ್ಲ ಬರ್ತಾ ಇದ್ದಾವೆ. ಹಾಗಾದರೆ ಎಷ್ಟಾಗುತ್ತೆ, 6/7. 6/7 ಎಷ್ಟಾಗುತ್ತದೆ ರೀ, 7 ಆಗ್ತಾ ಇದೆ. ನೆಕ್ಸ್ಟ್ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯುವ ಸೂತ್ರ. ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ಎಲ್ಲ ಸ್ಮಾಲ್ ಎಲ್ ಆಗಬೇಕು. ಅಲ್ಲಿ ಏನೋ ಟೈಪ್ ಮಾಡುವ ಸ್ವಲ್ಪ ಮಿಸ್ಟೇಕ್ಗಳು, ಸ್ಮಾಲ್ ಎಲ್ ಆಗಬೇಕು. ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2. ಹಾಗಾದರೆ ಹೇಳಿದ್ದು ನೋಡ್ರಿ, ಇಲ್ಲಿ ಪ್ಲಸ್ ಐತೆ, ಇಲ್ಲಿ ಮೈನಸ್ ಇರಬೇಕು, ಇದು ತಪ್ಪು. ಇಲ್ಲಿ ಮೈನಸ್ ಇರಬೇಕು, ಇದು ತಪ್ಪು. ಇಲ್ಲಿ ಮೈನಸ್ ಇರಬೇಕು, ಇದು ತಪ್ಪು. ಸೊ ಸರಿಯಾದ ಉತ್ತರ ಯಾವುದಾದ್ರೆ ಆಪ್ಷನ್ 3, ಎಲ್ ಪ್ಲಸ್ ಇಂಟು ಬ್ರಾಕೆಟ್ F1 ಮೈನಸ್ ಇದು ತಪ್ಪಾಗೈತಲ್ಲ, ಆಪ್ಷನ್ 2 ಸರಿಯಾದ ಉತ್ತರ. F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಇದು ಬಹುಲಕ ರೂಢಿ ಬೆಲೆ ಕಂಡುಹಿಡಿಯುವಂಥ ಸೂತ್ರ ಆಗದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನಿದೆ. 110ನೇ ಪ್ರಶ್ನೆ. 2 tan 60 ಪ್ಲಸ್ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 60 ರ ಬೆಲೆ ಕೇಳ್ತಿದ್ದಾನ. ನೋಡ್ರಿ, 2 tan 60 ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 60. ಮೊದಲು tan 60 ವ್ಯಾಲ್ಯೂ ಗೊತ್ತಿರಬೇಕು. ಸೊ ನೋಡ್ರಿ, 2 ಇಂಟು tan 60 ಅಂದರೆ √3, 1 ಪ್ಲಸ್ tan 60 ಅಂದರೆ √3 ಹೋಲ್ ಸ್ಕ್ವೇರ್. 2 ಇಂಟು √3 ಡಿವೈಡೆಡ್ ಬೈ 1 ಪ್ಲಸ್ ಸ್ಕ್ವೇರ್ ರೂಟ ಕ್ಯಾನ್ಸಲ್ 3 ಆಯಿತು. ಹಾಗಾದರೆ 2 ಇಂಟು √3 ಡಿವೈಡೆಡ್ ಬೈ 4. 2 1 2 2. ಸೊ √3 ಡಿವೈಡೆಡ್ ಬೈ 2 ಅಂದರೆ √3 ಡಿವೈಡೆಡ್ ಬೈ 2 ಇದು ಯಾವುದರ ಬೆಲೆಪ್ಪ ಅಂದರೆ ಸೈನ್ 60 ಮತ್ತು ಕಾಸ್ 30. ಸೊ ಸೈನ್ 60 ಐತಿ, ಕಾಸ್ 30 ಇಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಸೈನ್ 60 ಆಗಿದೆ. ನೆಕ್ಸ್ಟ್ ನೋಡ್ರಿ, ತ್ರಿಭುಜ ABC-ಯಲ್ಲಿ ನೋಡ್ರಿ ಹೀಗಿದೆ. ತ್ರಿಭುಜ ABC-ಯಲ್ಲಿ ಕೋನ ಬಿ ಲಂಬ ಕೋನ ಕಾಟ್ A ಈಕ್ವಲ್ ಟು √3 ಆದಾಗ ಸೈನ್ A ಕಾಸ್ C ಗುಣಲಬ್ಧ ಪ್ಲಸ್ ಕಾಸ್ A ಸೈನ್ C ಗುಣಲಬ್ಧ ಏನಾಗ್ತಾ ಇದೆ. ಕಾಟ್ A ಅಂದರೆ ಅಭಿಮುಖ ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ, √3 ಡಿವೈಡೆಡ್ ಬೈ 1. ಸೊ A ಕೊಟ್ಟಿದ್ದಾನ. ನೋಡ್ರಿ, ಸೈನ್ A ವ್ಯಾಲ್ಯೂ ಬರಿಬೋದು. ಏನು ಸೈನ್ A ಏನಪ್ಪ ಅಂದರೆ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ. ಹಾಗಾದರೆ √3ರ ವರ್ಗ 3 ಬರ್ತಾ ಇದೆ, 1ರ ವರ್ಗ 1 ಬರ್ತಾ ಇದೆ. ಹಾಗಾದರೆ 3 ಪ್ಲಸ್ 1 ಅಂದರೆ 4 ಆಯಿತು. 4ರ ವರ್ಗ ಮೂಲ 2, ಹಾಗಾದರೆ AC 2 ಆಯಿತು. ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ 1 ಡಿವೈಡೆಡ್ ಬೈ 2. ಇನ್ನು ಅದೇ ರೀತಿ ಕಾಸ್ A ವ್ಯಾಲ್ಯೂವನ್ನು ಬರ್ಕೊಳ್ಳೋಣ. ಕಾಸ್ A ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ √3 ಬೈ 2. ಇನ್ನು ಸೈನ್ C ವ್ಯಾಲ್ಯೂವನ್ನು ಬರ್ಕೊಳ್ಳೋಣ. ಇಲ್ಲೈತಿ ವಿಕರ್ಣ 2 ಆಯಿತು. ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ, ಹಾಗಾದರೆ √3 ಬೈ 2. ಇನ್ನು ಕಾಸ್ C ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ 1 ಬೈ 2. ನೋಡ್ರಿ, ಸೈನ್ A 1 ಬೈ 2 ಇದೆ, ಪ್ಲಸ್ ಇಂಟು ಕಾಸ್ C 1 ಬೈ 2 ಇದೆ, ಪ್ಲಸ್ ಕಾಸ್ A √3 ಬೈ 2 ಇದೆ, ಸೈನ್ C √3 ಬೈ 2 ಇದೆ.
1/1 1 ಇಂಟು 1 ಅಂದರೆ 1, 2 ಎರಡಲೇ 4 ಪ್ಲಸ್ √3 ಇಂಟು √3 √9 ಆಗುತ್ತೆ. 9ರ ವರ್ಗಮೂಲ 3 ಭಾಗಲೆ 2 ಎರಡಲೇ 4. ಸೊ ಲಸ ತೆಗೆದ್ರೆ 4 ಬರ್ತಾ ಇದೆ. 1 ಪ್ಲಸ್ 3 1 ಪ್ಲಸ್ 3 4 ಭಾಗಲೆ 4 4 1 4 ಎಷ್ಟು ಬತ್ತು ವ್ಯಾಲ್ಯೂ 1 ಬತ್ತು. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 2. ಇನ್ನು ದತ್ತಚಿತ್ರದಲ್ಲಿ ಓ ಕೇಂದ್ರವಾಗಿದೆ, ಪಿಯ ನಿರ್ದೇಶಾಂಕಗಳಲ್ಲಿ ಎಕ್ಸ್ನ ಬೆಲೆ. ದತ್ತಚಿತ್ರದಲ್ಲಿ ಹೌದಲ್ರಿ? ಹಾಂ ನೋಡ್ರಿ, ಇಲ್ಲೊಂದು ವೃತ್ತ ಐತಿ, ಇದು ವ್ಯಾಸ 2,3 ಇದೆ. ಆಮೇಲೆ x,10 ಇದೆ. ಆಮೇಲೆ 1,-4 ಇದೆ. ಅಷ್ಟು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ವ್ಯಾಸ ಅಂದ್ರೆ 1:1 1:1 ಅಂದರೆ ಭಾಗ ಪ್ರಮಾಣ ಸೂತ್ರವನ್ನು ಅಪ್ಲೈ ಮಾಡಬೇಕು. ಯಾವುದಂದ್ರೆ 1:1 ಅಂದರೆ ಮಧ್ಯ ಬಿಂದುವಿನ ಭಾಗ ಸೂತ್ರ. ಹಾಗಾದರೆ ಸೂತ್ರ ಗೊತ್ತಿರಬೇಕು. ಏನಪ್ಪ ಅಂದರೆ P x, y ಇಂಟು ಈಕ್ವಲ್ ಟು ಬ್ರ್ಯಾಕೆಟ್ x1 + x2 / 2 y1 + y2 / 2 ಬೆಲೆ ಹಾಕೋತ ಹೋಗೋಣ್ರಿ. ಏನ P ಅಂದರೆ ಏನೈತಿ 2,3. ಸೊ x1 ಅಂದ್ರೆ x ಐತಿ ಪ್ಲಸ್ x2 ಅಂದ್ರೆ 1 ಐತಿ ಭಾಗಲೆ 2. y1 ಅಂದ್ರೆ 10 ಐತಿ ಪ್ಲಸ್ ಮೈನಸ್ y2 ಅಂದ್ರೆ 4 ಐತಿ ಭಾಗಲೆ 2. ನೋಡ್ರಿ, ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಾಗೈತಿ, ಕರೆಕ್ಟ್ ಅಲ್ಲ? ಹಾಗಾದರೆ ಈ 2 ಮತ್ತು ಈ ವ್ಯಾಲ್ಯೂ ಅಷ್ಟೇ ತೊಗೊಳ್ಳೋಣ. ಏನು 2 = x + 1 ಭಾಗಲೆ 2. x + 1 ಭಾಗಲೆ 2. 2 ಒಂದಲೇ 2 ಒಂದಲೇ. ಸೊ ಹಾಗಾದರೆ ಏನಾಯಿತು? ಸಾರಿ, ಕಟ್ತು ಹೋಗಂಗಿಲ್ಲ, ಈ ಕಡೆ ಹೋದ್ರೆ ಗುಣಾಕಾರ ಆಗುತ್ತಾ. 2 × 2 = x + 1. 2 × 2 ಎಷ್ಟಾಯಿತು? 4 ಪ್ಲಸ್ 1 ಈ ಕಡೆ ಹೋದ್ರೆ -1 = x ಆಯಿತು. ಸೊ 4ರಲ್ಲಿ 1 ಹೋದ್ರೆ 3. ಸೊ x = ಎಷ್ಟಾಯ್ತು ರೀ? 3 ಆಯಿತು. ಸರಿಯಾದ ಉತ್ತರ ಇಲ್ಲಿ ತಪ್ಪು ಬರೆದಿದ್ದಾರೆ. ಸೊ 3ನೇದು ಉತ್ತರ ಎಷ್ಟೈತಪ್ಪ ಅಂದ್ರೆ 3 ಇದೆ ರೀ. ಸೊ ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ 3. ಹೀಗಿದೆ ನೋಡ್ರಿ. 2,5 ಮತ್ತು x, -7 ಬಿಂದುಗಳ ನಡುವಿನ ದೂರವು 13 ಮಾನ ಆದಾಗ ಎಕ್ಸ್ನ ಧನಾತ್ಮಕ ಬೆಲೆ. ಸಿಂಪಲ್ ಸೂತ್ರ ಗೊತ್ತಿರಬೇಕು. D = √x1 - x2 2 ಪ್ಲಸ್ y1 - y2 2. ನೋಡ್ರಿ, ಬೆಲೆ ಹಾಕೋನೀಗ ಗೊತ್ತಾಗತ್ತೆ. x1 2 ಮೈನಸ್ x (2) ಪ್ಲಸ್ y1 5 ಮೈನಸ್ y2 7 ರೂಟ್ ಆಫ್ ಎರಡು ಮೈನಸ್ x (2) ಪ್ಲಸ್ 5 ಮೈನಸ್ ಇಂಟು ಮೈನಸ್ ಪ್ಲಸ್ (2). ಸೊ ಡಿ ಅಂದರೆ ಎಷ್ಟೈತ್ರಿ? 13 ಐತಿ ದೂರ. ಇನ್ನು ವರ್ಗ ಮಾಡೋಣ ಎರಡು ಕಡೆ. 169 ಆಗುತ್ತೆ. ಇದು 2 ಮೈನಸ್ x (2) ಪ್ಲಸ್ 5 + 7 12. 12ರ ವರ್ಗ 144. 169ರಾಗ 144 ಕಳೆಯೋಣ = 2 ಮೈನಸ್ x (2) ನಿಯಮವತ್ತು. ನೋಡಿರಿ. ಸೊ 9ರಲ್ಲಿ 4 ಹೋದರೆ 5, 6ರಲ್ಲಿ 4 ಹೋದರೆ 2 = a² 2² ಪ್ಲಸ್ b² x² ಪ್ಲಸ್ ಮೈನಸ್ 2a ಅಂದರೆ 2, b ಅಂದರೆ x. 25 2ರ ಘಾತ 2 ಅಂದರೆ 4 ಈ ಕಡೆ ಬರ್ತದೆ. ಸೊ x² ಮೈನಸ್ 4x. 25ರಾಗ 4 ಹೋದ್ರೆ 21. x² ಮೈನಸ್ 4x ಪ್ಲಸ್ 21 ಕಡೆ ಅಂದ್ರೆ ಮೈನಸ್ 21. ಸೊ ಎರಡು ಪದಗಳ ಗುಣಲಬ್ಧ ಮೈನಸ್ 21x². 7 3 21. 7ರಾಗ 3 ಹೋದ್ರೆ 4. ಸೊ ದೊಡ್ಡ ಅಂಕಿ ಮೈನಸ್ ಐತಿ, ಸಣ್ಣ ಅಂಕಿ ಪ್ಲಸ್ ಆಗುತ್ತಾ. ಇನ್ನು ಮೂಲಗಳಲ್ಲಿ ಸಣ್ಣ ಅಂಕಿ ಪ್ಲಸ್ ಇದ್ದಿದ್ದು
ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಹಾಗಾದರೆ ಇಲ್ಲಿ ಧನಾತ್ಮಕ ವ್ಯಾಲ್ಯೂ ಒಂದನ್ನು ಎಷ್ಟು ಬಂದದ್ರಿ 7 ಬಂದದ. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 1.